ಕಾಲು ಮುರಿದ ರೋಗಿಗೆ ರಟ್ಟಿನ ಬಾಕ್ಸ್ ಕಟ್ಟಿ ಟ್ರೀಟ್ಮೆಂಟ್ ಕೊಟ್ಟ ಸರ್ಕಾರಿ ಆಸ್ಪತ್ರೆ. ಒಂದು ರಸ್ತೆ ಅಪಘಾತದಲ್ಲಿ ಕೃಷ್ಣಕುಮಾರ್ ಎಂಬ ಯುವಕನ ಕಾಲಿನ ಮೂಳೆ ಗಂಭೀರವಾಗಿ ಮುರಿದಿತ್ತು. ತೀವ್ರ ನೋವಿನಿಂದ ನರಳುತ್ತಿದ್ದ ಆತನನ್ನ ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆಸ್ಪತ್ರೆಯಲ್ಲಿ ನಡೆದದ್ದು ನೋಡಿ ಎಲ್ಲರೂ ಬೆಚ್ಚಿ ಬಿದ್ದರು. ಸರ್ಕಾರಿ ಆಸ್ಪತ್ರೆಯ ವೈದ್ಯರು ನರಳುತ್ತಿರುವ ವ್ಯಕ್ತಿಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕಲಿಲ್ಲ. ಒಂದು ರಟ್ಟಿನ ಪೆಟ್ಟಿಗೆಯನ್ನ ಕತ್ತರಿಸಿ ಅದನ್ನು ಕಾಲಿನ ಎರಡು ಬದಿಗೆ ಇಟ್ಟು ಬ್ಯಾಂಡೇಜ್ ನಿಂದ ಬಿಗಿದು ಚಿಕಿತ್ಸೆ ನೀಡಿದರು. ಸರ್ಕಾರಕ್ಕೆ ತೆರಿಗೆ ಕಟ್ಟುವ ಜನರಿಗೆ ಸಿಗೋದು ಇದೇ ರೀತಿಯ ಚಿಕಿತ್ಸೆನಾ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಆ ದೃಶ್ಯವನ್ನು ಮೊಬೈಲ್ ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡರು. ಬಳಿಕ ಕೃಷ್ಣಕುಮಾರ್ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡಲಾಯಿತು. ಆದರೆ ಅಲ್ಲಿನ ವೈದ್ಯರು ಕೂಡ ಸದ್ಯ ಪ್ಲಾಸ್ಟರ್ ಮಾಡಲು ಸಾಧ್ಯವಿಲ್ಲ, ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಒಂದು ವಾರ ಕಾಯಬೇಕು ಎಂದು ಹೇಳುತ್ತಾರೆ. ಕೊನೆಗೆ ಕುಟುಂಬ ಸರ್ಕಾರಿ ಆಸ್ಪತ್ರೆಯ ಅಸಡ್ಡೆ ವರ್ತನೆಗೆ ಬೇಸತ್ತು ಸರ್ಕಾರಿ ಆಸ್ಪತ್ರೆ ಮತ್ತು ಅಲ್ಲಿನ ವೈದ್ಯರ ಮೇಲಿನ ನಂಬಿಕೆ ಕಳೆದುಕೊಂಡು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಕಟ್ಟಿ ಚಿಕಿತ್ಸೆ ಪಡೆಯುತ್ತಾರೆ. ಈ ಪ್ರಕರಣ ವೈರಲ್ ಆದ ಬಳಿಕ ಜಿಲ್ಲಾ ಸಿವಿಲ್ ಸರ್ಜನ್ ತನಿಖೆಗೆ ಆದೇಶಿಸಿದ್ದಾರೆ. ನಿರ್ಲಕ್ಷ್ಯ ಕಂಡು ಬಂದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಆಳುವ ನಾಯಕರಿಂದ ಹಿಡಿದು ಎಲ್ಲರೂ ಭರವಸೆ ಕೊಡುವವರೇ, ಮಧ್ಯದಲ್ಲಿ ಸಾಯೋದು ಮಾತ್ರ ಬಡಪಾಯಿಗಳು. ಒಂದು ಕಡೆ ವೈದ್ಯರ ನಿರ್ಲಕ್ಷ್ಯ, ಇನ್ನೊಂದು ಕಡೆ ಬಡ ಜನರ ನೋವು. 2026ರಲ್ಲೂ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಹೀಗಾದರೆ ಸರ್ಕಾರಿ ಆಸ್ಪತ್ರೆಗಳು ಯಾಕೆ, ಸರ್ಕಾರಿ ವೈದ್ಯರಾದರೂ ಯಾಕೆ? ಸ್ನೇಹಿತರೆ, ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ನಲ್ಲಿ ತಿಳಿಸಿ. ನಮಸ್ಕಾರ.